ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿ ಅವರ ಮೇಲಿರುವ ಆರೋಪವೆಂದರೆ ಇವರು ಕನ್ಫ್ಯೂಸ್ಡ್ ಎಂಬುದು. ಸಿದ್ದಿಕಿ ಸಾಹೇಬ್ರೆ, ನಿಮ್ಮ ಪೂರ್ತಿ ಹಿಸ್ಟ್ರಿನ ನೋಡಿದ್ರೆ ನೀವು ಇಷ್ಟೊಂದು ಟ್ಯಾಲೆಂಟೆಡ್ ಆಕ್ಟರ್ ಆಗಿದ್ದೀರಾ. ಅಭಿನಯದ ಕ್ಷಮತೆ ಇದೆ, ಇಷ್ಟೊಂದು ಕ್ಷಮತೆ ಇದೆ ನಿಮ್ಮಲ್ಲಿ, ಜನ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಜೀವನದ ಕಥೆಯನ್ನ ನೋಡಿದ್ರೆ ನಿಮಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ನೀವು ಬಾಲ್ಯದಲ್ಲಿ ಗೋಲಿ ಆಡ್ತಿದ್ರಿ ಅಥವಾ ಗಾಳಿಪಟ ಹಾರಿಸ್ತಿದ್ರಿ? ನಾವು ಊರಲ್ಲಿರುವಾಗ ಚಿಕ್ಕವರಿದ್ದಾಗ ಅದೇ ಒಂದು 3-4 ಆಟಗಳಿದ್ವು, ಅವನ್ನೇ ಆಡ್ತಾ ಇದ್ವಿ ನಾವು. ಆಮೇಲೆ ನಮಗೆ ಗೊತ್ತಾಯಿತು, ಅಂದರೆ ಅಷ್ಟೊತ್ತಿಗೆ ನಾನು ತುಂಬ ಕೆಲಸಗಳು ಮಾಡಿಬಿಟ್ಟಿದ್ದೆ. ಆಮೇಲೆ ರಿಯಲೈಸ್ ಆಯಿತು. ಕೆಲಸ ಆದ್ರೂ ಏನ್ ಮಾಡ್ತಾ ಇದ್ರಿ? ಲಾರಿ ಹಿಂದೆ ಓಡು ಹೋಗಿ ಕಬ್ಬು ಕದೀತಾ ಇದ್ರಿ? ಹೌದು, ಕಬ್ಬುಗಳನ್ನ ಹಾಕೊಂಡು ಗಾಡಿಗಳು ಹೋಗ್ತಿರುತ್ತಲ್ಲ, ನಾವು ಆ ಕಬ್ಬುಗಳನ್ನ ಎಳಿತಾ ಇದ್ವಿ ತುಂಬ. ಜೊತೆಗಿರೋನು ಒಬ್ನು ಇರ್ತಾನಲ್ಲ ಫ್ರೆಂಡು, ಅವನು ನಾವು ಹಾಕಿದ್ದನ್ನೆಲ್ಲ ತಗೊಳ್ತಾ ಇದ್ದ. ಮತ್ತೆ ಗಾಳಿಪಟ ಹಾರಿಸ್ತಾ ಇದ್ರಿ ಯಾವುದೋ ಹುಡುಗಿಗೆ ಮೆಸೇಜ್ ಕಳ್ಸೋದಕ್ಕೆ ಅಂತ. ಆ್ಯಕ್ಚುಲಿ ಗಾಳಿಪಟದ ಏನು ಅಂದರೆ ನೋಡಿ, ನಮ್ಮ ಊರಲ್ಲಿ ಹುಡುಗಿರು ಹೆಚ್ಚು ಹೊರಗೆ ಬರ್ತಿರ್ಲಿಲ್ಲ. ಮತ್ತು ನಮ್ಮ ಮುಸ್ಲಿಂ ಹುಡುಗಿ, ಆ ಹುಡುಗಿ ನಾನು ಯಾರನ್ನ ಒನ್ ವೇ ಲವ್ ಮಾಡ್ತಾ ಇದ್ನಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ನಾನು ನಮ್ಮ ಮನೆ ಮಾಡಿ ಮೇಲೆ ನಿಂತು ಗಾಳಿಪಟ ಆರಿಸಿ ಅವ್ರ ಮನೆ ಮಾಡಿ ಮೇಲೆ ಕಳಿಸ್ತಾ ಇದ್ದೆ, ಅದ್ರ ಮೇಲೆ ಪತ್ರ ಬರೆದು ಉತ್ತರ ಬರಲಿ ಅಂತ. ಆದರೆ ಏನಾಗ್ಬಿಡ್ತಿತ್ತು ಅಂದರೆ ಗಾಳಿ ದಿಕ್ಕು ಬದಲಾಗ್ಬಿಡ್ತಿತ್ತು, ಬೇರೆ ಕಡೆ ಹೋಗ್ತಿತ್ತು. ಮತ್ತು ನಾನು 4-5 ದಿನ ವೆಯ್ಟ್ ಮಾಡಬೇಕಾಗ್ತಾ ಇತ್ತು, ಅಂದರೆ ಗಾಳಿ ದಿಕ್ಕು ಬದಲಾಗಲಿ, ನಾನು ಮತ್ತೆ ಪಾಠ ಆರಿಸಿ ಅವ್ರ ಮನೆ ಮಾಡಿ ಮೇಲೆ ಹಾಕೋಣ, ಉತ್ತರ ಬರಲಿ ಅಂತ. ಸೊ ಒಂದೊಂದ್ಸಲ 5-6 ದಿನ ಆಗೋಗ್ಬಿಡ್ತಾ ಇತ್ತು. ನಿಮ್ಮ ತಾಯಿಯವರು ಯಾವತ್ತೂ ಹೇಳಿಲ್ವಾ, ನನ್ನ ಮಗ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ, ಒಂದು ದಿವಸ ಹೀರೋ ಆಗ್ತಾನೆ ಸಿನಿಮಾದಲ್ಲಿ? ನಾನು ನಮ್ಮ ಮನೆಯಲ್ಲಿ ಮೊದಲನೇ ಸಲ ನಾನು ಆ್ಯಕ್ಟರ್ ಆಗಬೇಕು ಅನ್ನೋ ವಿಷಯನ ವ್ಯಕ್ತಪಡಿಸಿದಾಗ ಏನಾಗಿತ್ತು ಅಂದರೆ, ನಮ್ಮ ಸಂಬಂಧಿಕರೆಲ್ಲರೂ ಏನು ಅಂದರು ಅಂದರೆ, ಮುಖ ನೋಡ್ಕೊ ಮೊದಲು ಕನ್ನಡಿಯಲ್ಲಿ ಅಂತ. ಸೊ ಇದೆಲ್ಲ ಯಾವಾಗಲೂ ನಡೀತಾನೆ ಇತ್ತು, ಆದರೆ ನಾನು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ, ನಾನು ಆ್ಯಕ್ಟ್ರೇ ಆಗಬೇಕು ಅಂತ. ನಿಮಗೆ ಯಾವಾಗ ಅನ್ಸೋದಕ್ಕೆ ಶುರುವಾಯಿತು ನಾನೊಬ್ಬ ಆ್ಯಕ್ಟರ್ ಆಗ್ಬೋದು ಅಂತ? ಇದು ಗ್ರ್ಯಾಜುಯೇಷನ್ ಆದಮೇಲೆ ಕನ್ಫರ್ಮ್ ಆಯಿತು. ಯಾರಾದರೂ ಹೇಳಿದ್ರಾ ಅಥವಾ ರಾತ್ರಿನಲ್ಲಿ ಕನಸು ಬಿತ್ತಾ ನಿಮಗೆ? ಆ್ಯಕ್ಚುಲಿ ಒಬ್ಬ ಫ್ರೆಂಡ್ ನನ್ನ ಥಿಯೇಟ್ರ್ ಶೋಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಆಡಿಯನ್ಸ್ಗೂ ಮತ್ತು ಆ್ಯಕ್ಟ್ರಿಗೂ ಇರೋ ಕೆಮಿಸ್ಟ್ರಿ ನಂಗೆ ತುಂಬ ಫ್ಯಾಸಿನೇಟ್ ಆಯಿತು. ಸೊ ಅವಾಗ ನಾನು ಡಿಸೈಡ್ ಆದೆ, ನಾನು ಆ್ಯಕ್ಟ್ರೇ ಆಗಬೇಕು ಅಂತ. ನಾನು ಮಾಡ್ತಾ ಇದ್ದಿದ್ದು ಕೆಲಸನೂ ಬಿಟ್ಬಿಟ್ಟೆ, ಮತ್ತು ಆ್ಯಕ್ಟಿಂಗೋಸ್ಕರನೇ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆದರೆ ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಪೂರ್ತಿಯಾಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಿ? ಆ ಥರ ಏನಿಲ್ಲ ಸರ್. ಯಾಕಂದರೆ ನೀವು ಆ್ಯಕ್ಟಿಂಗನ್ನು ಯಾವಾಗ ಕಲಿತಿದ್ರಲ್ಲ, ಆಗ ಒಬ್ಬ ವಾಚ್ಮ್ಯಾನ್ನ ಕೆಲಸ ಮಾಡ್ತಾ ಇದ್ರಿ, ಸೆಕ್ಯೂರಿಟಿ ಆಗಿದ್ರಿ. ಅದು ಯಾಕೆ ಅಂದರೆ ಥಿಯೇಟ್ರ್ ಮಾಡಿದಾಗ ದುಡ್ಡು ಗಿಡ್ಡು ಏನು ಬರ್ತಿರ್ಲಿಲ್ಲ. ಅದಕ್ಕೆ ಸೈಡ್ ಬೈ ಸೈಡ್ ಸಿಟಿಲಿ ಜೀವನ ಮಾಡೋಕ್ಕೆ ಏನಾದರೂ ಕೆಲಸ ಮಾಡಲೇಬೇಕಲ್ಲ. ಸೊ ಅದಕ್ಕೆ ನಾನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸೆಕ್ಯೂರಿಟಿ ಜಾಬ್ ಮಾಡ್ತಿದ್ದೆ. ಅದಾದಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ನಾವು ಮಂಡಿ ಹೌಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಥಿಯೇಟ್ರನ್ನ. ಸೊ ಏನೋ ಒಂದು ಚಿಕ್ಕ ಸಂಬಳನೂ ಮಾಡ್ಕೋತಾ ಇದ್ದೆ, ಮತ್ತು ಜೊತೆಲಿ ಥಿಯೇಟ್ರ್ ಪ್ರಾಕ್ಟೀಸು ನಡೀತಾ ಇತ್ತು. ನಿಮಗೆ ಯಶಸ್ಸು ಸಿಕ್ಕಿ ನೀವು ವಾಪಸ್ ಊರಿಗೆ ಹೋದ ನಂತರ ಜನ ಹೇಳೋದಕ್ಕೆ ಶುರು ಮಾಡಿದ್ರ, ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ? ಮೊದಲು ನಾನು ಚಿಕ್ಕ ರೋಲ್ ಮಾಡಿದಾಗೆಲ್ಲ, ಊರಿಗೆ ಹೋದಾಗೆಲ್ಲ ಏನಾಗ್ತಿತ್ತು ಅಂದರೆ, ನಾನು ಊರಿಗೆ ಹೋದಾಗ ಎಲ್ಲರೂ ಏನಂತಿದ್ರು ಅಂದರೆ, ಒಂಥರ ಆಗೋದು. ಅಂದರೆ ಚಿಕ್ಕ ರೋಲ್ಸ್ ಮಾಡ್ತಿದ್ನಲ್ಲ, ಏನಪ್ಪ ಬರೀ ಏಟ್ ತಿಂತೀಯ ನೀನು ಅಂತಿದ್ರು. ಮತ್ತು ಏಟ್ ತಿನ್ನೋದು ಅಲ್ಲದೆ ಊರಿಗೂ ಬರ್ತೀಯಲ್ಲ, ನಾಚಿಕೆ ಆಗಲ್ವಾ ಅಂತಿದ್ರು. ಸೊ ತುಂಬ ನೋವಾಗ್ತಿತ್ತು. ಅದಕ್ಕೆ ಡಿಸೈಡ್ ಮಾಡಿದೆ, ನಾನು ಊರಿಗೆ ಹೋಗೋದೇ ಇಲ್ಲ, ಯಾವುದಾದ್ರೂ ಒಂದು ದೊಡ್ಡ ರೋಲ್ ಮಾಡಿ ಹೆಸರು ಮಾಡೋವರೆಗೂ ನಾನು ಊರಿಗೆ ಹೋಗ್ಬಾರ್ದು ಅಂತ. ಅದಾದಮೇಲೆ ಗ್ಯಾಂಗ್ಸ್ ಆಫ್ ವಾಸೆಪರ್ ಸಿಕ್ತು. ಅದಾದಮೇಲೆ ನಾನು ಊರಿಗೆ ಹೋದಾಗ ಊರವರೆಲ್ಲ ಸೇರಿಬಿಟ್ಟು, ನೋಡಪ್ಪ ಹುಲಿ ಮರಿ ಬಂತು ಇದ್ದು ಅಂತ. ಅಂದರೆ ಊರಿನ ಜನರದ್ದು ಹೆಂಗೆ ಅಂದರೆ, ಅವರು ಸಿನಿಮಾ ನೋಡೋ ರೀತಿ ಬೇರೆ ಇರುತ್ತೆ. ಆ್ಯಕ್ಟ್ರ್ ಅಂದರೆ ಹೊಡಿಬೇಕು ಅಂತ ಅರ್ಥ ಅವ್ರಿಗೆ. ಮತ್ತೆ ನಿಮ್ಮ ದೃಷ್ಟಿನಲ್ಲಿರುವಂಥದ್ದು ಅಂಥದ್ದೇ ಆ್ಯಕ್ಟರ್ ಅಲ್ವಾ? ನನ್ನ ದೃಷ್ಟಿಕೋನದಲ್ಲಿ ಇನ್ನೂ ರೆಡಿನೇ ಆಗಿಲ್ಲ ಅದೇನು. ಅಂದರೆ ನನಗೇನು ಅನ್ಸುತ್ತೆ ಅಂದರೆ, ಒಂದು ಎಂಥ ರೋಲ್ ಮಾಡಬೇಕಂದ್ರೆ ವಿಚಿತ್ರ ವಿಭಿನ್ನವಾಗಿರಬೇಕು. ಅಂದರೆ ಒಂದು ಫಿಕ್ಸ್ ಇಮೇಜ್ ಆಗಿರಬಾರ್ದು ನಂದು ರೋಲ್ ವಿಷಯದಲ್ಲಿ.